ಕಾಣದ ಪವಾಡ, ಪ್ರಕೃತಿ ಅವಘಡಗಳ ಸೂಚನೆನಾ ಇದು? ಹಾಗಾದ್ರೆ ಸಂಕ್ರಮಣದ ದಿನವೇ ಆಘಾತಕಾರಿ ಸೂರ್ಯ ಸಂದೇಶ. ಈ ವರ್ಷ ಹೆಚ್ಚಾಗಲಿದೆಯಾ ಪ್ರಕೃತಿ ವಿಕೋಪಗಳು? ಪ್ರಪಂಚಕ್ಕೆ ಕಾದಿದೆಯಾ ಜಲಗಂಡಾಂತರ? ಭೂಕಂಪನ, ಪ್ರಳಯ, ಸುನಾಮಿ ಆಗೋ ಭೀತಿ ಇದೆ. ಈ ಬಾರಿ ಕಾಣದ ಸೂರ್ಯ ರಶ್ಮಿ ಪವಾಡ. ಗವಿ ಗಂಗಾಧರೇಶ್ವರನನ್ನ ಸ್ಪರ್ಶಿಸಿರೋ ಬಗ್ಗೆ ಗೊಂದಲ ಇದೆ. ಶಿವನಿಗೆ ಸೂರ್ಯ ಮಜ್ಜನಕ್ಕೆ ಅಡ್ಡ ಬಂದಿದೆ ಮೋಡ ಕವಿದ ವಾತಾವರಣ ಹಿನ್ನೆಲೆ ಕಾಣದ ಪವಾಡ. ಎರಡನೇ ಬಾರಿ ಕಾಣಿಸಲಿಲ್ಲ ಸೂರ್ಯ ರಶ್ಮಿ ಪವಾಡ. ದೇವಸ್ಥಾನದಲ್ಲಿ ನೆರೆದಿದ್ದ ಭಕ್ತರಿಗೆ ಭಾರಿ ನಿರಾಸೆ ಹೋಗಿದೆ. ಪ್ರತಿ ವರ್ಷವೂ ಕೂಡ ಸಂಕ್ರಮಣದ ದಿನ ಸೂರ್ಯ ಸಂದೇಶ ಅನ್ನೋದೊಂದು ಇರುತ್ತೆ. ಅಂದ್ರೆ ಗವಿ ಗಂಗಾಧರೇಶ್ವರ ಸ್ವಾಮಿಗೆ ಇಲ್ಲಿ ಸೂರ್ಯ ರಶ್ಮಿ ಸ್ಪರ್ಶ ಆಗುತ್ತೆ. ಅದೊಂದು ದೊಡ್ಡ ಪವಾಡ. ಎಲ್ಲರೂ ಕೂಡ ಅದನ್ನ ಭಕ್ತಿ ಭಾವದಿಂದ ನೋಡ್ತಾರೆ ಮತ್ತು ಕಾಯ್ತಾ ಇರ್ತಾರೆ ಸಂಜೆವರೆಗೂ ಕೂಡ. ಅಂದ್ರೆ ಸೂರ್ಯ ರಶ್ಮಿ ಯಾವಾಗ ಗವಿ ಗಂಗಾಧರೇಶ್ವರನನ್ನ ಸ್ಪರ್ಶ ಮಾಡುತ್ತೆ ಅಂತ ಹೇಳಿ ನೋಡೋದಕ್ಕೆ ಕೋಟ್ಯಾಂತರ ಜನ ಕಾಯ್ತಾ ಇರ್ತಾರೆ. ಮೋಡ ಕವಿದ ವಾತಾವರಣ ಇತ್ತು. ಈ ಹಿನ್ನೆಲೆಯಲ್ಲಿ ಪವಾಡ ಕಾಣಿಸ್ಲಿಲ್ಲ. ಎರಡನೇ ಬಾರಿಗೆ ಸೂರ್ಯ ರಶ್ಮಿ ಪವಾಡ ಕಾಣಿಸ್ಲಿಲ್ಲ. ಇದರಿಂದ ಏನಾಗ್ತಾ ಇದೆ, ಈಗ ಹಲವರು ಹಲವು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಕೃತಿ ಅವಘಡಗಳ ಸೂಚನೆನಾ ಇದು ಅಂತ ಹೇಳಿ. ಸಂಕ್ರಮಣದ ದಿನ ಆಘಾತಕಾರಿ ಸೂರ್ಯ ಸಂದೇಶ ಬಂದಿದೆ. ಈ ವರ್ಷ ಪ್ರಕೃತಿ ವಿಕೋಪಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಏನೋ ಜಲಗಂಡಾಂತರ ಕಾದಿದೆಯಾ ಪ್ರಪಂಚಕ್ಕೆ ಅನ್ನೋ ಪ್ರಶ್ನೆ ಇದೆ. ಭೂಕಂಪನ ಆಗೋದು, ಪ್ರಳಯ ಆಗೋದು, ಸುನಾಮಿ ಆಗುವಂತ ಭೀತಿ ಇದೆ ಅಂತೆ. ಈ ಬಾರಿ ಸೂರ್ಯರಶ್ಮಿ ಪವಾಡ ಕಾಣದ ನಂತರ ಈ ರೀತಿಯಾದಂತ ವ್ಯಾಖ್ಯಾನಗಳನ್ನ ಮಾಡಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಸಂಕ್ರಮಣದ ದಿನ ಸೂರ್ಯ ಸಂದೇಶ ಅನ್ನೋದೊಂದು ಇರುತ್ತೆ. ಅಂದ್ರೆ ಗವಿ ಗಂಗಾಧರೇಶ್ವರ ಸ್ವಾಮಿಗೆ ಇಲ್ಲಿ ಸೂರ್ಯ ರಶ್ಮಿ ಸ್ಪರ್ಶ ಆಗುತ್ತೆ. ಅದೊಂದು ದೊಡ್ಡ ಪವಾಡ. ಎಲ್ಲರೂ ಕೂಡ ಅದನ್ನ ಭಕ್ತಿ ಭಾವದಿಂದ ನೋಡ್ತಾರೆ. ಮೋಡ ಕವಿದ ವಾತಾವರಣ ಇತ್ತು. ಈ ಹಿನ್ನೆಲೆಯಲ್ಲಿ ಪವಾಡ ಕಾಣಿಸ್ಲಿಲ್ಲ. ಎರಡನೇ ಬಾರಿಗೆ ಸೂರ್ಯ ರಶ್ಮಿ ಪವಾಡ ಕಾಣಿಸ್ಲಿಲ್ಲ.